ರದ್ದತಿ ಸುಗ್ರೀವಾಜ್ಞೆಗೆ ಕೇಂದ್ರ ಸಂಪುಟ ಅಸ್ತು ಅಂದಿದೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈಗ ಒಪ್ಪಿಗೆ ಕೂಡ ಸಿಕ್ಕಿದೆ. ಇನ್ನು ರಾಜ್ಯಸಭೆಯಲ್ಲಿ ಮಾತ್ರ ಬಾಕಿ ಇದೆ ಅಂಗೀಕಾರಕ್ಕೆ. ಈ ಒಂದು ಮಸೂದೆ ಬಾಕಿ ಇದೆ ಅಂಗೀಕಾರ ಆಗೋದಕ್ಕೆ ರಾಜ್ಯಸಭೆಯಲ್ಲಿ. ಮೋದಿ ಸರ್ಕಾರದ ಬಹಳ ಮಹತ್ವದ ನಿರ್ಧಾರ ಇದು. ತ್ರಿವಳಿ ತಲಾಖ್ ಅನ್ನ ರದ್ದು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಟ್ರಿಪಲ್ ತಲಾಖ್ ಅನ್ನ ರದ್ದತಿಗೆ ಈಗಾಗಲೇ ಸುಗ್ರೀವಾಜ್ಞೆಗೆ ಕೇಂದ್ರ ಸಂಪುಟ ಅಸ್ತು ಅಂದಿದೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ಒಪ್ಪಿಗೆ ಸಿಕ್ಕಿದ್ದು, ಇನ್ನು ರಾಜ್ಯಸಭೆಯಲ್ಲಿ ಮಾತ್ರ ಈ ಒಂದು ಮಸೂದೆ ಅಂಗೀಕಾರಕ್ಕೆ ಬಾಕಿ ಇದೆ. ರಾಜ್ಯಸಭೆಯಲ್ಲೂ ಅಂಗೀಕಾರ ಆದ್ರೆ ಮಸೂದೆ ಆಗೋದು ಗ್ಯಾರಂಟಿ. ಸೊ ಮೋದಿ ಸರ್ಕಾರದ ಮಹತ್ವದ ನಿರ್ಧಾರ ಇದು. ಹಾಗೆಯೇ ಮೋದಿ ಸರ್ಕಾರದ ಮಹತ್ವದ ಒಂದು ನಿರ್ಧಾರ ಅಂತಾನೆ ಹೇಳಬೇಕಾಗುತ್ತೆ ತ್ರಿವಳಿ ತಲಾಖ್ ಅನ್ನ ರದ್ದತಿ ಮಾಡುವಂತಹ ನಿರ್ಧಾರ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಟ್ರಿಪಲ್ ತಲಾಖ್ ರದ್ದತಿ ಸುಗ್ರೀವಾಜ್ಞೆಗೆ ಯಾವ ರೀತಿಯಾಗಿ ಕೇಂದ್ರ ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನ ಕೊಟ್ಟಿದೆ? ಮುಂದಿನ ಪ್ರೋಸೆಸ್ ಹೇಗೆ? ನಮಿತಾ, ಟ್ರಿಪಲ್ ತಲಾಖ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಪ್ರಕಟಿಸಿ ಕೇಂದ್ರ ಸರ್ಕಾರಕ್ಕೆ ಈ ಸಂಬಂಧಪಟ್ಟಂತೆ ಕಾಯ್ದೆ ರೂಪಿಸಿ ಅಂತ ಹೇಳಿ ಸೂಚನೆ ಕೊಟ್ಟಿತ್ತು. ಆ ಸುಪ್ರೀಂ ಕೋರ್ಟ್ ಸೂಚನೆ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಈಗಾಗಲೇ ಸುಗ್ರೀವಾಜ್ಞೆಯನ್ನ ಹೊರಡಿಸಿತ್ತು. ಆದ್ರೆ ಆ ಸುಗ್ರೀವಾಜ್ಞೆಗೆ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿರಲಿಲ್ಲ. ಆದ್ರೆ ಇವತ್ತು ನಡೆದಂತಹ ಸಂಪುಟ ಸಭೆಯಲ್ಲಿ ಕೇಂದ್ರ ಸರ್ಕಾರನೇ ಹೊರಡಿಸಿದಂತಹ ಸುಗ್ರೀವಾಜ್ಞೆಗೆ ಕೇಂದ್ರದ ಸಂಪುಟ ಸಭೆ ಇವತ್ತು ಒಪ್ಪಿಗೆಯನ್ನ ನೀಡಿದೆ. ಇಲ್ಲಿ ಇನ್ನೊಂದು ವಿಷಯವನ್ನ ಗಮನಿಸಬೇಕೇನಂತಂದ್ರೆ, ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಸೂಚನೆ ಮುನ್ನ ಸೂಚನೆಗೂ ಜೊತೆಗೇನೆ ಲೋಕಸಭೆಯಲ್ಲಿ ಬಿಲ್ ಅನ್ನ ಮಂಡಿಸಿತ್ತು. ಲೋಕಸಭೆಯಲ್ಲಿ ಈ ಬಿಲ್ ಪಾಸ್ ಆಗಿತ್ತು. ಆದ್ರೆ ರಾಜ್ಯಸಭೆಯಲ್ಲಿ ಈಗಲೂ ಕೂಡ ಈ ಬಿಲ್ಗೆ ಇನ್ನೂ ಕೂಡ ಅನುಮೋದನೆ ಸಿಕ್ಕಿಲ್ಲ. ಇದರ ನಡುವೆ ಈಗ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸಿ ಮತ್ತೆ ಈಗ ಸಂಪುಟದಲ್ಲಿ ಒಪ್ಪಿಗೆಯನ್ನ ಪಡ್ಕೊಂಡಿದೆ. ಹೇಗೆ ಮುಂದಿನ ನಡೆಯುವಂತಹ ಲೋಕಸಭಾ ಅಧಿವೇಶನದಲ್ಲಿ ರಾಜ್ಯಸಭೆಗೆ ಈ ಬಿಲ್ ಅನ್ನ ತರಬೇಕಾಗತ್ತೆ. ರಾಜ್ಯಸಭೆಯಲ್ಲಿ ಬಿಲ್ ಅನ್ನ ಅಂಗೀಕರಿಸಬೇಕಾಗತ್ತೆ. ಆ ನಂತರವಷ್ಟೇ ಈ ಟ್ರಿಪಲ್ ತಲಾಖ್ ರದ್ದುಗೊಳಿಸುವಂತಹ ಕಾನೂನು ಅಸ್ತಿತ್ವಕ್ಕೆ ಬರುತ್ತೆ. ಯಾಕಂದ್ರೆ ಈಗಾಗಲೇ ಲೋಕಸಭೆಯಲ್ಲಿ ಈ ಒಂದು ಅಂಗೀಕಾರ ಸಿಕ್ಕಿರೋದ್ರಿಂದ ಈಗ ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗ್ಬೇಕಾಗತ್ತೆ. ಒಂದೊಂದು ರಾಜ್ಯಸಭೆ ಈಗ ತಿರಸ್ಕರಿಸಿದ್ದೆ ಆದ್ರೆ ಈ ಒಂದು ಬಿಲ್ ಅನ್ನ, ಆಗ ಮತ್ತೆ ಲೋಕಸಭೆಗೆ ಹೋಗಿ ಅಲ್ಲಿ ಮತ್ತೊಮ್ಮೆ ಅಂಗೀಕಾರವನ್ನ ಪಡೆಯಬೇಕಾಗತ್ತೆ. ಹಾಗಾಗಿ ಇನ್ನೇನಿದ್ರು ಕೂಡ ಈ ಟ್ರಿಪಲ್ ತಲಾಖ್ ಬಿಲ್ ವಿಷಯ ಅಥವಾ ಕಾಯ್ದೆ ರೂಪಿಸುವ ವಿಷಯ ಸಂಸತ್ತಿನ ಆವರಣದಲ್ಲಿ ಅಂದ್ರೆ ಸಂಸತ್ತಿನಲ್ಲಿ ಸದನದಲ್ಲಿ ನಿರ್ಧಾರ ಆಗ್ಬೇಕಾಗಿದೆ ನಮಿತಾ. ಓಕೆ, ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ.